ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಟೆಂಪಲ್ ಅಂತಲೇ ಹೇಳ್ಬೋದು. ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಿದ್ದರೆ ಈ ಟೆಂಪಲ್ನ ಮಿಸ್ ಮಾಡ್ಕೊಂಡ್ಲೇಬೇಡಿ ಸ್ನೇಹಿತರೆ. ಏನಕ್ಕೆ ಅಂದರೆ ರಾಯರ ಮನೆ ದೇವರು ಲಕ್ಷ್ಮೀ ದೇವಿಯ ಟೆಂಪಲ್ಲು ಸ್ನೇಹಿತರೆ. ಅಲ್ಲೇ ಉದ್ಭವವಾಗಿರುವ ಲಕ್ಷ್ಮೀ ದೇವಿನ ನೀವು ಕೂಡ ಅಲ್ಲೇ ಟೆಂಪಲ್, ಅದು ಕೂಡ ಹಿಲ್ ಅಂದರೆ ರಾಕ್ ಬಂಡೆ ಒಳಗಡೆ ಈ ದೇವಸ್ಥಾನ ಇರೋದು. ಅಲ್ಲೇ ಉದ್ಭವವಾಗಿರುವಂಥ ತಾಯಿ ಲಕ್ಷ್ಮೀದೇವಿ ಟೆಂಪಲ್ ಸ್ನೇಹಿತರೆ. ತುಂಬ ಚಿಕ್ಕದಾಗಿ ಇದೆ ಅದು ತುಂಬ. ಬಟ್ ಈಗ ಪಂಚಮುಖಿ ಟೆಂಪಲಿಗೆ ಹೋಗೋರು ಅಲ್ಲಿಯೂ ಕೂಡ ತುಂಬ ಹೋಗಿ ಅದ್ರ ಬಗ್ಗೆ ಹಿಸ್ಟ್ರಿ ಆಗಲಿ, ಅದು ಹೇಗೆ ಅದು ಉದ್ಭವ ಆಗಿದ್ದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನು ತಿಳ್ಕೊಳ್ತೀರಿ. ಎಲ್ಲ ತುಂಬ ಈಗ ನೀವು ವರ್ಷಾನುವರ್ಷ ಹೋದಾಗಲೂ ಎಷ್ಟು ಇಂಪ್ರೂವ್ ಆಗಿರುತ್ತೆ ಎಲ್ಲ ಪ್ರತಿಯೊಂದು ಅಂಗಡಿಗಳಾಗಲಿ ಎಲ್ಲ ಪ್ರತಿಯೊಂದು ಸಿಗ್ತವೆ. ನೀವು ಏನೇ ಇದು ಮಾಡಬೇಕು ಅಂತಿಲ್ಲ. ನೀವು ಎಲ್ಲಿ ಬರುತ್ತೆ ಅಂದರೆ ಇದು ಗಣದಾಳ ಅಂತ, ಇದು ನಮ್ಮ ರಾಯಚೂರು ಡಿಸ್ಟಿಕ್ಕಲ್ಲೇ. ಬಟ್ ಮಂತ್ರಾಲಯದಿಂದ 20 ಕಿಲೋಮೀಟ್ರು ಬರುತ್ತೆ ಸ್ನೇಹಿತರೆ. ಆಟೋ ತುಂಬ ಜನ ಮಂತ್ರಾಲಯಕ್ಕೆ ಹೋಗೋರು ಇದಕ್ಕೆ ಹೋಗೇ ಹೋಗ್ತಾರೆ. ಇಲ್ಲಿ 4-5 ಪ್ಲೇಸ್ಗಳಿಗೆ ಆಟೋದವರು ಪರ್ ಪರ್ಸನ್ಗೆ 150 ಥರ ಕರ್ಕೊಂಬರ್ತಾರೆ. ಅಲ್ಲಿ ನೀವು ಈ ಪಂಚಮುಖಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಇಲ್ಲಿ ರಾಯರ ಮನೆ ದೇವರಾದ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಟೆಂಪಲ್ಲು ಕೂಡ ನೋಡ್ಬೋದು ಸ್ನೇಹಿತರೆ. ವಿಶೇಷ ಟೆಂಪಲ್ಲು ಅಂತಲೇ ಹೇಳ್ಬೋದು ಈ ಲಕ್ಷ್ಮೀದೇವಿ ಟೆಂಪಲ್ಲು. ಏನಕ್ಕೆ ಅಂದರೆ ರಾಯರಿಗೆ ಪ್ರತ್ಯಕ್ಷ ದರ್ಶನ ನೀಡಿದಂಥ ತಾಯಿ ಲಕ್ಷ್ಮೀದೇವಿ ಅಲ್ಲೇ ಕೂಡ ಉದ್ಭವ ಆಗಿರೋದು. ಲಕ್ಷ್ಮೀದೇವಿ ಟೆಂಪಲ್ ಪಕ್ಕನೇ ಒಂದು ಶಂಖಚಕ್ರನೂ ಇದೆ ಸ್ನೇಹಿತರೆ. ಆ ಶಂಖಚಕ್ರದೊಂದಿಗೆ ತಾಯಿ ರಾಯರಿಗೆ ದರ್ಶನವನ್ನು ನೀಡಿದ್ರಂತೆ. ಹಾಗಾಗಿ ಇದು ತುಂಬಾ ವಿಶೇಷವಾಗಿ ಅವರ ಮನೆ ದೇವರು ಕೂಡ ಹಾಗೆ ಲಕ್ಷ್ಮೀದೇವಿ ರಾಯರ ಮನೆ ದೇವರಂತೆ. ಹಾಗಾಗಿ ತುಂಬ ಚೆನ್ನಾಗಿ ಅವರು ನಮಗೆ ಭಟ್ರು ಕೂಡ ಅಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನು ಮಾಡಿರು. ಆ ಶಂಖಚಕ್ರದ್ದು ಮತ್ತು ಅವೆಲ್ಲ ಚಕ್ರ ಎಲ್ಲ ಪ್ರತಿಯೊಂದು ಅವರು ಅಲ್ಲೇ ನಿಮಗೆ ದಾರ ಆಗಲಿ ಪ್ರತಿಯೊಂದನ್ನು ಮತ್ತು ಎಣ್ಣೆ ಹಾಕೋಕ್ಕೆ ಎಣ್ಣೆಗಳಾಗಲಿ ಎಲ್ಲ ಪ್ರತಿಯೊಂದು ಕೊಡ್ತಾರೆ. ನೀವೆಲ್ಲ ಮಾಡೋದಾದರೆ ಎಣ್ಣೆ ಮಾಡೋದು ಅಥವಾ ಏನಾದ್ರು ಬೈ ಮಾಡೋದಾದರೆ ತುಂಬಾ ಅಲ್ಲಿ ಇದು ದೇವ್ರದ್ದೆಲ್ಲ ಶಂಖಚಕ್ರದ್ದು ಅದೆಲ್ಲ ತೊಗೊಂಡು ಬರ್ಬೋದು. ತುಂಬ ಈಸಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲೆಲ್ಲ. ಆದರೆ ಸಮ್ಮರಲ್ಲಿ ತುಂಬಾ ಹೀಟು ಆ್ಯಕ್ಚುಲಿ. ಏನಕ್ಕೆ ಅಂದರೆ ಅಲ್ಲಿ ಆಟೋದಲ್ಲಿ ಎಷ್ಟು ಸಮ್ಮರ್ ಅಂದರೆ ನಮ್ಮ ಈ ಕಡೆ ಬೆಂಗಳೂರು ನಮ್ಮ ಸೈಡೇ ತಡ್ಕೊಳಕ್ಕಾಗ್ತಿರಲ್ಲ. ನೀವು ರಾಯಚೂರು ಮಂತ್ರಾಲಯ ಎಲ್ಲ ಹೋಗ್ಬಿಟ್ರೆ ಸಮ್ಮರಲ್ಲಿ ಅದು ಕೂಡ ಒಂದು 10 ಗಂಟೆಯಿಂದ 5-6 ಗಂಟೆ ತನಕ ಭಾಳ ಬಿಸಿಲು ಹೊಡಿತಾ ಇರುತ್ತೆ. ಆ ಟೈಮಲ್ಲಿ ಹೋದರೆ ನೀವು ಒಂದು ಸ್ವಲ್ಪ ತುಂಬ ಹೀಟು, ತುಂಬ ನೋಡೋಕ್ಕಾಗಲ್ಲ, ಏನೂ ಇಲ್ಲ, ನೀರೆಲ್ಲ ಕುಡಿತಾ ಇರಬೇಕಾಗುತ್ತೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಪಂಚಮುಖಿ ಟೆಂಪಲ್ ಆಗಲಿ ಇದು ಲಕ್ಷ್ಮೀ ದೇವರಿಗೆ ಟೆಂಪಲಿಗೆ ಹೋಗೋದಾಗಲಿ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದೂ ಕೂಡ ಅಷ್ಟೇ ಚೆನ್ನಾಗಿ ಈಗ ಅಂದರೆ ಮೇಂಟೈನ್ ಮಾಡೋದಕ್ಕಿಂತ ತುಂಬ ಇಂಪ್ರೂವ್ ಆಗಿದ್ದಾವೆ. ಮತ್ತು ತುಂಬ ಸ್ಟಾಲ್ಗಳು ತಿನ್ನೋ ಸ್ಟಾಲ್ಗಳಾಗಲಿ ಪೂಜೆ ಸಾಮಾನುಗಳ ಸ್ಟಾಲ್ಗಳಾಗಲಿ ಹಾಗೆಯೇ ಪ್ರತಿಯೊಂದು ಸಿಗ್ತವೆ ಅಲ್ಲಿ. ಹಾಗಾಗಿ ತುಂಬಾ ವಿಶೇಷವಾದ್ದು ಈ ರಾಯರ ಮನೆ ದೇವರು ಲಕ್ಷ್ಮೀದೇವಿ ಟೆಂಪಲಿಗೂ ಮಿಸ್ ಮಾಡ್ಕೊಬೇಡಿ. ಯಾರೇ ಮಂತ್ರಾಲಯಕ್ಕೆ ಹೋದ್ರೂ 20 ಕಿಲೋಮೀಟರ್ ಅಷ್ಟೇ ಮಂತ್ರಾಲಯದಿಂದ ಈ ಲಕ್ಷ್ಮೀದೇವಿ ಪಂಚಮುಖಿ ಮತ್ತು ರಾಯರ ಬೃಂದಾವನ ಮೂಲ ಬೃಂದಾವನ ಇವೆಲ್ಲವೂ ಪ್ರತಿಯೊಂದು ಪ್ಲೇಸಸ್ನು ನೋಡ್ಕೊಂಬನ್ನಿ ಸ್ನೇಹಿತರೆ. ನಾನು ಹೀಗಾಗಿ ಈ ರಾಯರ ಮನೆ ದೇವರು ಲಕ್ಷ್ಮೀದೇವಿದು ಒಂದು ವಿಡಿಯೋ ಮಾಡಿ, ಮತ್ತು ಪಂಚಮುಖಿದು ಮತ್ತು ಇನ್ನೊಂದು ಮೂಲ ಬೃಂದಾವನದ್ದು, ಹೀಗೆ ಪ್ರತಿಯೊಂದು ನಾನು ದೇವಸ್ಥಾನದ ಬಗ್ಗೆ ಹೋದಾಗಲೆಲ್ಲ ಕ್ಯಾಪ್ಚರ್ ಮಾಡಿದ್ನೆಲ್ಲ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ತುಂಬ ವಿಶೇಷ ಇಲ್ಲಿ ಆ ಕಲ್ಲುಗಳ ಕಲ್ಲುಗಳಿರೋದೇ ಒಂದು ವಿಶೇಷತೆ ಆ್ಯಕ್ಚುಲಿ. ಒಂದು ಹಾಸಿಗೆ ಮತ್ತು ದಿಂಬ್ ಥರ ವಿಮಾನ ಇರೋ ಥರ ತುಂಬಾ ವಿಶೇಷವಾಗಿ ಕಲ್ಲುಗಳೆಲ್ಲ ಇದಾಗಿದೆ. ಲಕ್ಷ್ಮೀದೇವಿ ರಾಯರ ಉದ್ಭವ ಮೂರ್ತಿ ಲಕ್ಷ್ಮೀದೇವಿ ಇದೆಯಲ್ಲ, ಆ ಉದ್ಭವ ಮೂರ್ತಿ ಇದರಲ್ಲೂ ಅದೇ ಕೂಡ ಅಷ್ಟು ಆ ಕಲ್ಲು ಸ್ಟೋನ್ ಎಲ್ಲ ಎಷ್ಟು ದೊಡ್ಡ ಹಿಲ್ಗಳು ಅವು. ಆ ಕಲ್ಲಿನೊಳಗಡೆ ಬಂಡೆ ಒಳಗಡೆ ಅದು ಲಕ್ಷ್ಮೀದೇವಿ ನೆಲೆಸಿರೋದು. ಅಲ್ಲೇ ಕೂಡ ಚಿಕ್ಕದಾಗಿ ಟೆಂಪಲ್ ಮಾಡಿ ಅದನ್ನು ತಾಯಿನ ಅಲ್ಲಿ ಪೂಜೆ ಮಾಡ್ತಾರೆ. ಆ ಮನೆ ದೇವರು ಅಂದಾಗ ರಾಯರ ಮನೆ ದೇವರು ಅಂದಾಗ ಅಲ್ಲಿಗೆ ಬಂದಾಗ ರಾಯರಿಗೆ ದರ್ಶನ ನೀಡಿದಂತೆ, ಅದು ಶಂಖಚಕ್ರ ಜೊತೆ ದರ್ಶನ ನೀಡಿದ್ದಂತೆ. ಹಾಗಾಗಿ ತುಂಬಾ ವಿಶೇಷ, ತುಂಬ ಪವರ್ಫುಲ್ ತಾಯಿ. ಹಾಗಾಗಿ ನೀವು ಏನಾದ್ರು ಅಲ್ಲಿ ಯಾವಾಗಲಾದರೂ ಮಂತ್ರಾಲಯಕ್ಕೆ ಹೋದರೆ ಈ ತಾಯಿನ ಮಿಸ್ ಮಾಡ್ದಲೇ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬನ್ನಿ ಸ್ನೇಹಿತರೆ. ಹಾಗಾಗಿ ನಾನು ಸ್ಮಾಲ್ ಇನ್ಫಾರ್ಮೇಷನ್ನು ಎಲ್ಲಿ ಬರುತ್ತೆ, ನೀವು ಹೇಗೆ ದರ್ಶನ ಮಾಡೋದು ಅನ್ನೋದೆಲ್ಲ ಇನ್ಫಾರ್ಮೇಷನ್ನು ಇದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ಹೆಲ್ಪ್ ಮಾಡ್ತೀನಿ. ಏನಕ್ಕೆ ಅಂದರೆ ತುಂಬ ಜನ ಹೋಗೋರು ಇದಕ್ಕೆಲ್ಲ ಆಟೋದಲ್ಲಿ 150 ರೂಪಾಯಿ ಕೊಟ್ಟರೆ 8 ಜನ ಕರ್ಕೊಂಡು ಹೋಗ್ತಾರೆ. 8 ಜನ ಅಥವಾ 7 ಜನ 150 ರೂಪಾಯಿ ಕೊಟ್ಟರೆ ಕ್ಲೀನಾಗಿ ನೀವು ಹೋಗಿ ಪ್ರತಿಯೊಂದು ಪ್ಲೇಸಸ್ನ ಕ್ಲೀನಾಗಿ, ಅಂದರೆ ರಾಯರ ನಮ್ಮ ಮಂತ್ರಾಲಯ ದರ್ಶನ ಆಲ್ಮೋಸ್ಟ್ ನಿಮಗೆ ಬೆಳಗ್ಗೆ ಒಂದು 9 ಗಂಟೆ 10 ಗಂಟೆ ಹೊತ್ತಿಗೆಲ್ಲ ಆಗುತ್ತೆ. 11 ಗಂಟೆಗೆಲ್ಲ ನೀವು ಹೊರಟ್ರೆ ಒಂದು 3 ಅವರ್ಸ್ ಅಷ್ಟೇ. 3-4 ಪ್ಲೇಸ್ನ 3 ಅವರ್ಸಿಗೆಲ್ಲ ತೋರಿಸ್ಬಿಟ್ಟು ನೀವು ವಾಪಸ್ ಕರ್ಕೊಂಬರ್ತಾರೆ. ಸಂಜೆನೂ ಕೂಡ ನೀವೆಲ್ಲ ರಾಯರನ್ನ ದರ್ಶನ ಮಾಡಿಕೊಂಡು ಮತ್ತೆ ನೀವು ಹೊರಡ್ಬೋದು ಸ್ನೇಹಿತರೆ. ಹಾಗಾಗಿ ನೀವೇನಾದ್ರು ರಾಯರ ದರ್ಶನ ಮಾಡಿಕೊಂಡು ಇವೆಲ್ಲ ಪ್ಲೇಸಸ್ನ ನೋಡ್ಕೊಂಬರೋಕ್ಕೆ ಇದೊಂದು ಬೆಸ್ಟು. ಈ ಟೆಂಪಲ್ ಕೂಡ ಒನ್ ಆಫ್ ದ ಬೆಸ್ಟ್ ಪ್ಲೇಸು ನಿಯರ್ ಮಂತ್ರಾಲಯ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋನ ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.